ಗದಗ ಜಿಲ್ಲೆಯಲ್ಲಿ ಈ ಬಾರಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬೆಳೆದಿದ್ದಾರೆ. ಗೋವಿನ ಜೋಳಕ್ಕೆ ಮಾರುಕಟ್ಟೆಯಲ್ಲಿ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈಗ ಗೋವಿನ ಜೋಳ ಬೆಲೆ ಎಷ್ಟಿದೆ? ಯಾಕೆ ಖರೀದಿ ಕೇಂದ್ರ ಆರಂಭ ಮಾಡಬೇಕಾಗಿದೆ? ಈಗ ನಮ್ಮ ಜಿಲ್ಲಾದೊಳಗೆ ಈ ಸಲ ವಿಪರೀತ ಮಳೆಯಾಗಿ ಮುಂಗಾರಿ ಒಳಗೆ ಹೆಸರು, ಉದ್ದು, ಮೆಣಸಿನ ಗಿಡ, ಉಳ್ಳಾಗಡ್ಡಿ ಎಲ್ಲ ಕೆಟ್ಟುಬಿಟ್ಟವು. ಈಗ ಅಳುದುಳ್ದು ಇದು ಗೋವಿನ ಜೋಳ ಕೆಟ್ಟೈತೆ, ನೀರು ನಿಂತು ಅವು ಕಾಳಷ್ಟು ಸರಿ ಆಗ್ದಂಗಾಗಿ ಸಣ್ಣ ಸಣ್ಣ ತೆನೆ ಆಗಿಬಿಟ್ಟವು. ಹೀಗಾಗಿ ಈಗ ನಮ್ಗೆ ನಿನ್ನೆ ಹೆಸರು ಮತ್ತು ಉದ್ದು, ಸೋಯಾ ಅವರಿ, ಸೂರ್ಯಕಾಂತಿ ಬೆಂಬಲ ಬೆಳೆ ಒಳಗೆ ಖರೀದಿ ಮಾಡೋಕ್ಕೆ ಒಂದು ಆದೇಶ ಮಾಡ್ಯಾರ. ಆದರೆ ನಮ್ಮ ಜಿಲ್ಲಾದೊಳಗೆ ಅತಿ ಹೈಯೆಸ್ಟು ಗೋವಿನ ಜೋಳ ಬೆಳೆದೇವೆ ಈ ಸಲ ರೈತರು. ಅದನ್ನು ಪ್ರಮುಖವಾಗಿರುವಂಥ ಬೆಳೆನ ಕೈ ಬಿಟ್ಟಾರ. ಈಗ ಮಾರ್ಕೆಟ್ನೊಳಗೆ 1800 ರೂಪಾಯಿ ನಮ್ಮದು ಗೋವಿನ ಜೋಳದ ರೇಟ್ ಐತಿ. ಅದಕ್ಕೆ ಈಗ ಬೆಂಬಲ ಬೆಲೆ ಒಳಗೆ ಒಂದು 4000 ರೂಪಾಯಿದಂಗೆ ಖರೀದಿ ಮಾಡಿದ್ರಂದ್ರೆ ರೈತರಿಗೆ ಒಂದು ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ರೈತರಿಗೆ ಭಾಳ ಲುಕ್ಷಣ ಆಗುತ್ತೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಗದಗ ಜಿಲ್ಲೆಯ ಗೋವಿನ ಜೋಳ, ಮೆಕ್ಕೆಜೋಳ ಖರೀದಿ ಮಾಡೋಕೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿರಿ ಅಂತ ಇವತ್ತು ಮನವಿ ಕೊಟ್ಟೇವಿ. ಅವರು ಆದಷ್ಟು ಬೇಗನೆ ಇದನ್ನು ಖರೀದಿ ಮಾಡೋಕೆ ಕೇಂದ್ರ ಪ್ರಾರಂಭ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಯಾರ. ಆದರೆ ಇದು ಹೆಂಗಾಗತ್ತಪ್ಪ ಅಂದ್ರೆ ಪ್ರತಿ ವರ್ಷ ನಾವು ಯಾವ ಬೆಳೆನ ಬೆಂಬಲ ಬೆಲೆ ಒಳಗೆ ಮಾರಾಟ ಮಾಡ್ಬೇಕಂತ ವಿಚಾರ ಮಾಡ್ತೀವಿ. ನಮ್ಮ ಮನೆಯನ್ನು ಮಾಲ್ ಮಾರಿ ಎಲ್ಲ ಖಾಲಿಯಾಗಿರ್ತಾವೆ, ಅವಾಗ ಅದು ಘೋಷಣೆ ಆಗಿ ಬರುತ್ತೆ. ಹಂಗಾಗೋದು ಬೇಡ. ಈಗಾಗಲೇ ನಾಳೆಯಿಂದ ನಮ್ಮ ಗೋವಿನ ಜೋಳ ಕಟಾವಾಗುತ್ತೆ. ಅದೆಲ್ಲ ನಾವು ಒಗತಿ ಮಾಡ್ಕೊಂಡು ಮಾರ್ಕೆಟಿಗೆ ತರ್ಬೇಕಂದ್ರೆ ಒಂದು 15 ದಿನ ಹಿಡಿತೈತಿ. ಅದಕ್ಕೆ 15 ದಿನದೊಳಗಾಗಿ ಬೆಂಬಲ ಬೆಲೆ ಘೋಷಣೆ ಆಗ್ಬೇಕು ನಮ್ಮದು ಮೆಕ್ಕೆಜೋಳದ್ದು ಅಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ಕೊತೀವಿ. ಎಷ್ಟು ಖರ್ಚು ಮಾಡಿದ್ರಿ ಒಂದು ಎಕರೆ ಗೋವಿನ ಜೋಳ ಬೆಳೆಯೋಕ್ಕೆ? ಒಂದು ಎಕರೆಗೆ ಗೋವಿನ ಜೋಳಕ್ಕೆ ಏನಿಲ್ಲ ಅಂದರೂ ಒಂದು 3-4 ಸಾವಿರ ರೂಪಾಯಿ ಖರ್ಚು ಮಾಡೈತಿ. ಈಗ ಬೆಂಬಲ ಬೆಲೆ ಲಘುನ ಘೋಷಣೆ ಮಾಡಿದಂದ್ರೆ ರೈತರಿಗೆ ಸಿಗುತ್ತೆ. ಇಲ್ಲಿಲ್ಲ ಅಂದರೆ ವ್ಯಾಪಾರಸ್ಥರಿಗೆ ಲಾಭ ಆಗುತ್ತೆ, ರೈತರಿಗೆ ಒಟ್ಟು ಲಾಭನೇ ಆಗೋದಿಲ್ಲ. ಆಮೇಲೆ ರೈತರಿಗೆ ಇದು ಸಿಗೋದಿಲ್ಲ, ಬೆಲೆ ಸಿಗೋದಿಲ್ಲ. ಈಗ ರೈತರು ಮಾರಕ್ಕೆ ಹೋಗ್ತಾರೆ ಮಾರ್ಕೆಟ್ನ ಒಳಗೆ 1800, 2000 ಒಳಗೆ ತೊಗೊಂಬಿಡ್ತಾರೆ ಗೋವಿನ ಜೋಳ. ಬೆಂಬಲ ಬೆಲೆ ಲಘುನ ಘೋಷಣೆ ಮಾಡಿದ್ರೆ ಅಂದರೆ ರೈತರು ಅಲ್ಲಿ ಬೆಂಬಲ ಬೆಲೆಯದ್ದು ಒಂದು ಇದು ಸಿಗುತ್ತೆ, ಲಾಭ ಸಿಗುತ್ತೆ ನಮಗೆ. ಈ ಸರಿ ಮಳೆಯಾಗಿ ಭಾಳ ಹಾನಿ ಆಗೈತೆ ಸರ್. ಒಂದು ಸ್ವಲ್ಪ ಈಗ ಹೆಸರು, ಉಳ್ಳಾಗಡ್ಡಿ, ಮೆಣಸಿಕಾಯಿ ಎಲ್ಲ ಹಾಳಾಗ್ಯಾವು. ಇದು ಒಂದು ಇದು ಮಾಡಿಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ ರೈತರಿಗೆ ಅಂತಂದು ನಾವು ಇದು ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ ಸರ್. ಎಷ್ಟು ಬಿತ್ತನೆ ಮಾಡಿದ್ರಿ? ನಾವು 8 ಎಕರೆ ಮಾಡೀವಿ ಸರ್. ಅದರೊಳಗೆ ಸರು ಅಂಕರ ಒಂದು ಮೊಣಕಾಲ ಐತೆ ಸರ್. ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಬೆಳಿತಿತ್ತು, ಮಳೆ ಹೆಚ್ಚಾಗಿ ಎಲ್ಲ ಲುಕ್ಷಣೆ ಆಗೈತೆ ಸರ್. ಈ ಇದ್ದ ಬೆಳೆ ಒಳಗೆ ನಮಗೆ ಒಟ್ಟು ಬೆಂಬಲ ಬೆಲೆ ಆತಂದ್ರೆ ರೈತರಿಗೆ ಒಟ್ಟು ಅನುಕೂಲ ಆಕೈತಿ. ಅದಕ್ಕೆ ನಾವು ಮನವಿ ಕೊಡಕ್ಕೆ ಬಂದೀವಿ ರೀ DC ಅವರಿಗೆ. ಅಂದರೆ ಈಗ ಬೇರೆ ಕಡೆ ಆದರೆ ಕಡಿಮೆ ರೇಟ್ ಇದೆ, ಎಲ್ಲ ಬೆಳೆನೂ ಹಾನಿಯಾಗಿದೆ. ಹೌದು ಸರ್. ಈಗ ಮಾರ್ಕೆಟ್ಗೆ ಒಯ್ದಾರ ರೇಟ್ ಅಡ ದುಡ್ಡು ತೊಗೊಂತಾರೆ ಸರ್. ಈಗ ನಾವು ಬೆಂಬಲ ಬೆಲೆ ಒಳಗೆ ಕೊಟ್ಟು ಅಂದ್ರೆ ನಮಗೆ ಅನುಕೂಲ ಆಗುತ್ತೆ. ಒಟ್ಟು ಖರ್ಚು ಮಾಡಿದ್ದಾರೆ ಬರಲಿಪ್ಪ ಅನ್ನುವಂಥ ಪರಿಸ್ಥಿತಿ ರೈತರದ್ದು ಆಗೈತೆ ಸರ್ ಈ ವರ್ಷ. ಅದಕ್ಕೆ ನಾವು ಬೆಂಬಲ ಬೆಲೆ ಮಾಡಿರಿ, ಇವತ್ತು ನಾವು ಏನು ಖರ್ಚು ಮಾಡೀವಿ ಆ ಖರ್ಚಾರ ನಮಗೆ ಹೊಳಲಿ ಅನ್ನೋ ಒಂದು ವಿಷಯಕ್ಕೆ ನಾವೆಲ್ಲ ರೈತರು DC ಅವರಿಗೆ ಮನವಿ ಕೊಟ್ಟಿವಿ ಸರ್. ಸಾಲ ಮಾಡಿದ್ರಿ? ಎಲ್ಲೆಲ್ಲಿ ಸಾಲ ತೊಗೊಂಬಂದು? ಸಾಲ ಐತೆ ಸರ್. ಸಾಲ ಮತ್ತು ದಲ್ಲಾಳಿ ಅಂಗಡಿ ಒಳಗೆ ಸಾಲ ಐತಿ. ಪ್ರತಿ ಎಲ್ಲ ಕಡೆಯೂ ಬಂಗಾರ ಬೆಳ್ಳಿ ಒತ್ತಿ ಇಟ್ಟು ಎಲ್ಲ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡೀವಿ ಸರ್. ಆದ್ರೆ ಪರಿಸ್ಥಿತಿ ಈ ವರ್ಷ ಮಾತ್ರ ಭಾಳ ರೈತರದ್ದು ಕಷ್ಟ ಐತೆ ಸರ್. ಎಲ್ಲ ಪೀಕ್ನೂ ಲಾಸ್ ಆಗ್ಯಾವ ಸರ್. ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಅಂಕರ್ ಎಲ್ಲ ಕೊಳತು ಹೋಗ್ಯಾವ ಸರ್. ಅದಕ್ಕೆ ಬೆಂಬಲ ಬೆಲೆ ಇದು ಒಂದರ ಘೋಷಣೆ ಮಾಡಿ ಇದು ಒಂದು ಖರ್ಚು ಹೊಳಿಲಿ ಅನ್ನೋ ಸಂಬಂಧ ಎಲ್ಲ ರೈತರು DC ಅವರಿಗೆ ಮನವಿ ಕೊಡಕ್ಕೆ ಬಂದೀವಿ ಸರ್. ಒಟ್ಟಾರೆ ಹೇಳ್ಬೇಕಂತಂದರೆ ಗದಗ ಜಿಲ್ಲೆಯಲ್ಲಿ ಈ ಬಾರಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬೆಳೆದಿದ್ದಾರೆ. ಆದರೆ ಇವಾಗ ಗೋವಿನ ಜೋಳಕ್ಕೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಆದಷ್ಟು ಬೇಗ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕಂತೇಳಿ ಗದಗ ಜಿಲ್ಲೆಯ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯಲ್ಲಿ ಈ ಬಾರಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬೆಳೆದಿದ್ದಾರೆ. ಗೋವಿನ ಜೋಳಕ್ಕೆ ಮಾರುಕಟ್ಟೆಯಲ್ಲಿ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಓಪನ್ ಮಾಡಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈಗ ಗೋವಿನ ಜೋಳ ಬೆಲೆ ಎಷ್ಟಿದೆ? ಯಾಕೆ ಖರೀದಿ ಕೇಂದ್ರ ಆರಂಭ ಮಾಡಬೇಕಾಗಿದೆ? ಈಗ ನಮ್ಮ ಜಿಲ್ಲಾದೊಳಗೆ ಈ ಸಲ ವಿಪರೀತ ಮಳೆಯಾಗಿ ಮುಂಗಾರಿ ಒಳಗೆ ಹೆಸರು, ಉದ್ದು, ಮೆಣಸಿನ ಗಿಡ, ಉಳ್ಳಾಗಡ್ಡಿ ಎಲ್ಲ ಕೆಟ್ಟುಬಿಟ್ಟವು. ಈಗ ಅಳುದುಳ್ದು ಇದು ಗೋವಿನ ಜೋಳ ಕೆಟ್ಟೈತೆ, ನೀರು ನಿಂತು ಅವು ಕಾಳಷ್ಟು ಸರಿ ಆಗ್ದಂಗಾಗಿ ಸಣ್ಣ ಸಣ್ಣ ತೆನೆ ಆಗಿಬಿಟ್ಟವು. ಹೀಗಾಗಿ ಈಗ ನಮ್ಗೆ ನಿನ್ನೆ
ಹೆಸರು ಮತ್ತು ಉದ್ದು ಸೋಯಾ ಅವರಿ ಸೂರ್ಯಕಾಂತಿ ಬೆಂಬಲ ಬೆಳೆ ಒಳಗೆ ಖರೀದಿ ಮಾಡೋಕೆ ಒಂದು ಆದೇಶ ಮಾಡ್ಯಾರ. ಆದರೆ ನಮ್ಮ ಜಿಲ್ಲಾದೊಳಗೆ ಅತಿ ಹೈಯೆಸ್ಟ್ ಗೋವಿನ ಜೋಳ ಬೆಳೆದೇವೆ ಈ ಸಲ ರೈತರು. ಅದನ್ನು ಪ್ರಮುಖವಾಗಿರುವಂಥ ಬೆಳೆನ ಕೈ ಬಿಟ್ಟಾರ. ಈಗ ಮಾರ್ಕೆಟ್ನೊಳಗೆ 1800 ರೂಪಾಯಿ ನಮ್ಮದು ಗೋವಿನ ಜೋಳದ ರೇಟ್ ಐತಿ. ಅದಕ್ಕೆ ಈಗ ಬೆಂಬಲ ಬೆಲೆ ಒಳಗೆ ಒಂದು 4000 ರೂಪಾಯಿದಂಗೆ ಖರೀದಿ ಮಾಡಿದ್ರಂದ್ರೆ ರೈತರಿಗೆ ಒಂದು ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ರೈತರಿಗೆ ಭಾಳ ಲುಕ್ಷಣ ಆಗುತ್ತೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಗದಗ ಜಿಲ್ಲೆಯ ಗೋವಿನ ಜೋಳ ಮೆಕ್ಕೆಜೋಳ ಖರೀದಿ ಮಾಡೋಕೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿರಿ ಅಂತ ಇವತ್ತು ಮನವಿ ಕೊಟ್ಟೇವಿ. ಅವರು ಆದಷ್ಟು ಬೇಗನೆ ಇದನ್ನು ಖರೀದಿ ಮಾಡೋಕೆ ಕೇಂದ್ರ ಪ್ರಾರಂಭ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಯಾರ. ಆದರೆ ಇದು ಹೆಂಗಾಗತ್ತಪ್ಪ ಅಂದ್ರೆ ಪ್ರತಿ ವರ್ಷ ನಾವು ಯಾವ ಬೆಳೆನ ಬೆಂಬಲ ಬೆಲೆ ಒಳಗೆ ಮಾರಾಟ ಮಾಡ್ಬೇಕಂತ ವಿಚಾರ ಮಾಡ್ತೀವಿ. ನಮ್ಮ ಮನೆಯನ್ನು ಮಾಲ್ ಮಾರಿ ಎಲ್ಲ ಖಾಲಿಯಾಗಿರ್ತಾವೆ, ಅವಾಗ ಅದು ಘೋಷಣೆ ಆಗಿ ಬರುತ್ತೆ. ಹಂಗಾಗೋದು ಬೇಡ. ಈಗಾಗಲೇ ನಾಳೆಯಿಂದ ನಮ್ಮ ಗೋವಿನ ಜೋಳ ಕಟಾವು ಆಗುತ್ತೆ. ಅದೆಲ್ಲ ನಾವು ಒಗತಿ ಮಾಡ್ಕೊಂಡು ಮಾರ್ಕೆಟಿಗೆ ತರ್ಬೇಕಂದ್ರೆ ಒಂದು 15 ದಿನ ಹಿಡಿತೈತಿ. ಅದಕ್ಕೆ 15 ದಿನದೊಳಗಾಗಿ ಬೆಂಬಲ ಬೆಲೆ ಘೋಷಣೆ ಆಗ್ಬೇಕು ನಮ್ಮದು ಮೆಕ್ಕೆಜೋಳದ್ದು ಅಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ಕೊತೀವಿ. ಸರಿ, ಎಷ್ಟು ಖರ್ಚು ಮಾಡಿದ್ರಿ ಒಂದು ಎಕರೆ ಗೋವಿನ ಜೋಳ ಬೆಳೆಯಕ್ಕೆ? ಒಂದು ಎಕರೆಗೆ ಗೋವಿನ ಜೋಳಕ್ಕೆ ಏನಿಲ್ಲ ಅಂದರೂ ಒಂದು 3-4 ಸಾವಿರ ರೂಪಾಯಿ ಖರ್ಚು ಮಾಡೈತಿ. ಈಗ ಬೆಂಬಲ ಬೆಲೆ ಲಘುನ ಘೋಷಣೆ ಮಾಡಿದಂದ್ರೆ ರೈತರಿಗೆ ಸಿಗುತ್ತೆ. ಇಲ್ಲಿಲ್ಲ ಅಂದರೆ ವ್ಯಾಪಾರಸ್ಥರಿಗೆ ಲಾಭ ಆಗುತ್ತೆ. ರೈತರಿಗೆ ಒಟ್ಟು ಲಾಭನೇ ಆಗೋದಿಲ್ಲ. ಆಮೇಲೆ ರೈತರಿಗೆ ಇದು ಸಿಗೋದಿಲ್ಲ, ಬೆಲೆ ಸಿಗೋದಿಲ್ಲ. ಈಗ ರೈತರು ಮಾರಕ್ಕೆ ಹೋಗ್ತಾರೆ ಮಾರ್ಕೆಟ್ನ ಒಳಗೆ 1800 2000 ಒಳಗೆ ತೊಗೊಂಬಿಡ್ತಾರೆ ಗೋವಿನ ಜೋಳ. ಬೆಂಬಲ ಬೆಲೆ ಲಘುನ ಘೋಷಣೆ ಮಾಡಿದ್ರೆ ಅಂದರೆ ರೈತರು ಅಲ್ಲಿ ಬೆಂಬಲ ಬೆಲೆದ್ದು ಒಂದು ಇದು ಸಿಗುತ್ತೆ, ಲಾಭ ಸಿಗುತ್ತೆ ನಮಗೆ. ಈ ಸರಿ ಮಳೆಯಾಗಿ ಭಾಳ ಹಾನಿ ಆಗೈತೆ. ಭಾಳ ಹಾನಿ ಆಗೈತೆ ಸರ್. ಈಗ ಒಂದು ಸ್ವಲ್ಪ ಈಗ ಹೆಸರು ಉಳ್ಳಾಗಡ್ಡಿ ಮೆಣಸಿಕಾಯಿ ಎಲ್ಲ ಹಾಳಾಗ್ಯಾವು. ಇದು ಒಂದು ಇದು ಮಾಡಿಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ ರೈತರಿಗೆ ಅಂತಂದು ನಾವು ಇದು ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ ಸರ್. ಎಷ್ಟು ಬಿತ್ತನೆ ಮಾಡಿದ್ರಿ? ನಾವು 8 ಎಕರೆ ಮಾಡೀವಿ ಸರ್. ಅದರೊಳಗೆ ಸರು ಅಂಕರ ಒಂದು ಮೊಣಕಾಲ ಐತೆ ಸರ್. ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಬೆಳಿತಿತ್ತು. ಮಳೆ ಹೆಚ್ಚಾಗಿ ಎಲ್ಲ ಲುಕ್ಷಣೆ ಆಗೈತೆ ಸರ್. ಈ ಇದ್ದ ಬೆಳೆ ಒಳಗೆ ನಮಗೆ ಒಟ್ಟು ಬೆಂಬಲ ಬೆಲೆ ಆತಂದ್ರೆ ರೈತರಿಗೆ ಒಟ್ಟು ಅನುಕೂಲ ಆಕೈತಿ. ಅದಕ್ಕೆ ನಾವು ಮನವಿ ಕೊಡಕ್ಕೆ ಬಂದೀವಿ ರೀ ಡಿ ಸಿ ಅವರಿಗೆ. ಅಂದರೆ ಈಗ ಬೇರೆ ಕಡೆ ಆದರೆ ಕಡಿಮೆ ರೇಟ್ ಇದೆ, ಎಲ್ಲ ಬೆಳೆನೂ ಹಾನಿಯಾಗಿದೆ. ಹೌದು ಸರ್. ಈಗ ಮಾರ್ಕೆಟ್ಗೆ ಒಯ್ದಾರ ರೇಟ್ ಅಡ್ಡ ದುಡ್ಡು ತೊಗೊಂತಾರೆ ಸರ್. ಈಗ ನಾವು ಬೆಂಬಲ ಬೆಲೆ ಒಳಗೆ ಕೊಟ್ಟು ಬಂದ್ರೆ ನಮಗೆ ಅನುಕೂಲ ಆಗುತ್ತೆ. ಒಟ್ಟು ಖರ್ಚು ಮಾಡಿದ್ದಾರೆ ಬರಲಿಪ್ಪ ಅನ್ನುವಂಥ ಪರಿಸ್ಥಿತಿ ರೈತರದ್ದು ಆಗೈತೆ ಸರ್ ಈ ವರ್ಷ. ಅದಕ್ಕೆ ನಾವು ಬೆಂಬಲ ಬೆಲೆ ಮಾಡಿರಿ, ಇವತ್ತು ನಾವು ಏನು ಖರ್ಚು ಮಾಡೀವಿ ಆ ಖರ್ಚಾರ ನಮಗೆ ಹೊಳಲಿ ಅನ್ನೋ ಒಂದು ವಿಷಯಕ್ಕೆ ನಾವೆಲ್ಲ ರೈತರು ಡಿ ಸಿ ಅವರಿಗೆ ಮನವಿ ಕೊಟ್ಟಿವಿ ಸರ್. ಸಾಲ ಸೋಲ ಮಾಡಿದ್ರಿ? ಎಲ್ಲೆಲ್ಲಿ ಸಾಲ ತೊಗೊಂಬಂದು? ಸಾಲ ಐತೆ ಸರ್. ಸಾಲ ಮತ್ತು ದಲ್ಲಾಳ ಅಂಗಡಿ ಒಳಗೆ ಸಾಲ ಐತಿ. ಪ್ರತಿ ಎಲ್ಲ ಕಡೆಯೂ ಬಂಗಾರ ಬೆಳ್ಳಿ ಒತ್ತಿ ಇಟ್ಟು ಎಲ್ಲ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡೀವಿ ಸರ್. ಆದ್ರೆ ಪರಿಸ್ಥಿತಿ ಈ ವರ್ಷ ಮಾತ್ರ ಭಾಳ ರೈತರದ್ದು ಕಷ್ಟ ಐತೆ ಸರ್. ಎಲ್ಲ ಪೀಕ್ನೂ ಲಾಸ್ ಆಗ್ಯಾವ ಸರ್. ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಅಂಕರ್ ಎಲ್ಲ ಕೊಳತು ಹೋಗ್ಯಾವ ಸರ್. ಅದಕ್ಕೆ ಬೆಂಬಲ ಬೆಲೆ ಇದು ಒಂದರ ಘೋಷಣೆ ಮಾಡಿ ಇದು ಒಂದು ಖರ್ಚು ಹೊಳಿಲಿ ಅನ್ನೋ ಸಂಬಂಧ ಎಲ್ಲ ರೈತರು ಡಿ ಸಿ ಅವರಿಗೆ ಮನವಿ ಕೊಡಕ್ಕೆ ಬಂದೀವಿ ಸರ್. ಒಟ್ಟಾರೆ ಹೇಳ್ಬೇಕಂತಂದರೆ ಗದಗ ಜಿಲ್ಲೆಯಲ್ಲಿ ಈ ಬಾರಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬೆಳೆದಿದ್ದಾರೆ. ಆದರೆ ಇವಾಗ ಗೋವಿನ ಜೋಳಕ್ಕೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಆದಷ್ಟು ಬೇಗ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕಂತೇಳಿ ಗದಗ ಜಿಲ್ಲೆಯ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.